ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನೀನೇ ನನ್ನ ಲವ್. ಲೇ ಸನಿ, ಏನೇ ಆಗಿದೆ ನಿಂಗೆ? ನಿಜ ಹೇಳ್ತೀನಿ ಕಣೆ, ನನ್ನ ಜೀವನದಲ್ಲೇ ನಿನ್ನಂಥವಳನ್ನು ಇದುವರೆಗೂ ನೋಡಿಲ್ಲ ನಾನು. ಅಲ್ವೇ, ಹುಡುಗನ ಫೋಟೋ ಕೂಡ ನೋಡಿದೆ, ಮದುವೆಗೆ ಓಕೆ ಹೇಳಿದ್ಯಲ್ಲ. ಒಂದು ಸಲನಾದರೂ ಹುಡುಗನ ನೋಡಬೇಕು ಅಂತ ನಿಂಗೆ ಅನಿಸ್ಲೇ ಇಲ್ವಾ? ನಿಜ ಹೇಳು. ಫೋನ್ ಮಾಡಿ ಒಂದೇ ಸಮನೆ ಗೆಳತಿಗೆ ಬೈಯುತ್ತಿದ್ದಳು ಕನಿಹಾ. ಹೋಲ್ಡ್ ಆನ್ ಮೈ ಡಿಯರ್, ಯಾಕೆ ಹೀಗೆ ಬೆಳಗ್ಗೆ ಫೋನ್ ಮಾಡಿ ಅರ್ಚನೆ ಮಾಡ್ತಾ ಇದೀಯಾ? ಫೋನಲ್ಲೇ ಈ ರೇಂಜ್ಗೆ ಬೈತಾ ಇದೆಯಂದರೆ ಇನ್ನೇನಾದರೂ ನಾನು ಎದುರಿಗೆ ಸಿಕ್ಕಿದ್ರೆ ನನ್ನ ಚಚ್ಚಾಗ್ತಾ ಇದ್ದೆ ಅನಿಸುತ್ತೆ ಅಲ್ವಾ ಎಂದಳು ಸನಿಹಾ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಲ್ಲೇನಾದರೂ ಇದ್ದಿದ್ರೆ ನಿನ್ನಾ ಎಂದವಳನ್ನು ಅರ್ಧಕ್ಕೆ ತಡೆದು, ಲಿಸನ್ ಕನಿ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಅಪ್ಪ ತೋರಿಸಿದ ಹುಡುಗನ್ನೇ ನಾನು ಮದುವೆಯಾಗೋದು ಅಂತ. ಈಗ ನೋಡೋಕೆ ಬರೋ ಹುಡುಗ ನನ್ನ ಅಪ್ಪನ ಚಾಯ್ಸ್ ಕಣೆ. ಅಮ್ಮ ಚೇತು ಕೂಡ ಒಪ್ಪಿದ್ದಾರೆ. ಇನ್ನೇನು ಬೇಕು ಹೇಳು? ನಾನು ಆಸೆ ಪಟ್ಟಿದ್ದು ಇದನ್ನೇ ಅಲ್ವಾ, ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಮದುವೆಯಾಗಬೇಕು ಅಂತ. ನನಗೆ ಮದುವೆ ಬಗ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಇಂಟ್ರೆಸ್ಟ್ ಇಲ್ಲ. ಯಾವತ್ತಾದರೂ ಒಂದು ದಿನ ನನಗೋಸ್ಕರ ಅಲ್ಲದಿದ್ರೂ ಮನೆಯವರಿಗೋಸ್ಕರನಾದರೂ ಮದುವೆ ಆಗಲೇಬೇಕು. ಸೊ ಈಗ ಅದೇ ರೀತಿ ಅವರು ತೋರಿಸಿದ ಹುಡುಗನ ಫೋಟೋ ಕೂಡ ನೋಡದೆ ಒಪ್ಪಿಗೆ ಕೊಟ್ಟೆ. ಯಾಕಂದರೆ ನಾನು ನನಗಿಂತ ಜಾಸ್ತಿ ನನ್ನ ಅಪ್ಪ ಅಮ್ಮನ ನಂಬುತ್ತೇನೆ ಕಣೆ. ನನಗೆ ಯಾವುದು ಒಳ್ಳೆಯದು ಅಂತ ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತು. ಸೊ ಜಸ್ಟ್ ಸ್ಟೇ ಕಾಮ್, ಓಕೆ? ಗೆಳತಿಯನ್ನು ಸಮಾಧಾನ ಮಾಡುವ ಪರಿ ಚೆನ್ನಾಗಿ ಅರ್ತಿದ್ದಾಳೆ ಸನಿಹಾ. ಐ ನೋ ಸನಿ, ಅಂಕಲ್ ಡಿಸಿಷನ್ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ದರ್ ಈಸ್ ನೋ ಡೌಟ್ ಇನ್ ದ್ಯಾಟ್. ಆದರೆ ಇದು ನಿನ್ನ ಫ್ಯೂಚರ್ ಪ್ರಶ್ನೆ ಕಣೆ. ಹುಡುಗನ ಫೋಟೋ ಅಂತೂ ನೋಡೋದೇ ಓಕೆ ಅಂದೆ. ಅಟ್ಲೀಸ್ಟ್ ಅವನು ಮನೆಗೆ ಬಂದಾಗ ಅವರ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಆದರೂ ಮಾತಾಡಿ ನಿಮ್ಮಿಬ್ಬರ ಥಾಟ್ಸ್ ಶೇರ್ ಮಾಡ್ಕೊಳ್ಳಿ. ಮತ್ತೆ ಒಂದು ಡಿಸಿಷನ್ಗೆ ಬಾ ಪ್ಲೀಸ್. ಸನಿಹಾ ಬದುಕಿನ ಬಗ್ಗೆ ಇನ್ನಿಲ್ಲದ ಕಾಳಜಿ ಕನಿಹಾಗೆ. ಅವಳ ಜೀವದ ಗೆಳತಿಯಾಗಿ ಯಾವಾಗಲೂ ಅವಳ ಒಳಿತನ್ನೇ ಬಯಸುತ್ತಾಳೆ. ಎಷ್ಟೊತ್ತೆ ಆ ಫೋನಲ್ಲಿ ಮಾತಾಡ್ತಾ ಇರ್ತೀಯಾ? ರೆಡಿ ಆದ್ಯೋ ಇಲ್ಲೋ ಎನ್ನುತ್ತಾ ಒಳಬಂದರು ವೇದ. ರೆಡಿಯಾಗಿ ಮಾತಾಡ್ತಾ ಇದ್ದೀನಿ ಅಮ್ಮ. ಅದು ಕನಿಹಾ ಕಾಲ್ ಮಾಡಿದ್ಲು, ಅವಳಿಗೆ ಏನೋ ಕೆಲಸ ಬಂತು ಅಂತ. ಈಗ ತಾನೇ ಕಟ್ ಮಾಡಿದಳು. ಸರಿ ಬಿಡು, ಮೊದಲು ಈ ನಿನ್ನ ಫೋನ್ನ ಸೈಲೆಂಟ್ಗೆ ಹಾಕು. ಇಲ್ಲ ಅಂದರೆ ನೀನು ಗಂಡಿನ ಕಡೆಯವರು ಬಂದಾಗಲೂ ಹೀಗೆ ಕಾಲ್ನಲ್ಲೇ ಇರ್ತೀಯ ಅನಿಸುತ್ತೆ ಎಂದು ಅವಳ ಫೋನ್ನ ಸೈಲೆಂಟ್ ಮೋಡ್ಗೆ ಹಾಕಿ ಅವಳ ಕೈಗಿಟ್ಟರು. ಅಮ್ಮ, ದಿಸ್ ಈಸ್ ಟೂ ಮಚ್. ನಾನೊಬ್ಳು ಬಿಸ್ನೆಸ್ ವುಮೆನ್. ದಿನದಲ್ಲಿ ನನಗೆ ಎಷ್ಟೋ ಇಂಪಾರ್ಟೆಂಟ್ಸ್ ಕಾಲ್ಸ್ ಬರ್ತವೆ. ಅದಕ್ಕೆಲ್ಲ ನಾನು ಆನ್ಸರ್ ಮಾಡಲೇಬೇಕು. ಕೋಪದ ಫೋನನ್ನು ಜನರಲ್ ಮೋಡಿಗೆ ಹಾಕಿದಳು. ಸಾಕು ಸುಮ್ಮನಿರೆ. ಅದೇನು ನಾನು ನೋಡದೇ ಇರೋ ನಿನ್ನ ಬಿಸ್ನೆಸ್. ಏನಾದರೂ ಅಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ದರೆ ನಿನ್ನ ಅಪ್ಪನಿಗೆ ಕಾಲ್ ಬರುತ್ತೆ. ಇಷ್ಟು ವರ್ಷದಿಂದ ಅವರೇ ತಾನೇ ಎಲ್ಲನೂ ನಿಭಾಯಿಸ್ತಾ ಇದ್ದಿದ್ದು. ನಿನ್ನ ಎಜುಕೇಷನ್ ಮುಗ್ದ ಮೇಲೆ ಜವಾಬ್ದಾರಿಯನ್ನು ನಿಂಗೆ ಕೊಟ್ಟು ಅವರು ಸ್ವಲ್ಪ ಸಮಾಧಾನವಾಗಿ ಇದ್ದಾರೆ ಅಷ್ಟೇ. ಅದ್ಬಿಡು ಸನಿ, ನಿಜ ಹೇಳು, ನೀನು ಮನಸ್ಫೂರ್ತಿಯಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟ? ಆ ಹುಡುಗರ ಫೋಟೋ ಕೂಡ ನೋಡಿಲ್ಲ ನೀನು. ನಾನು ಕೂಡ ಅವತ್ತು ಫೋಟೋ ತೋರಿಸುವಾಗ ನೀನು ಆಫೀಸ್ ಜಂಕ್ಷನಲ್ಲಿದ್ದೆ ಅಂತ ಸುಮ್ಮನಾದೆ. ಆದರೆ ನೀನು ಇನ್ನೂ ಫೋಟೋನೇ ನೋಡಿಲ್ಲ. ಈಗ ನೇರವಾಗಿ ನೋಡಿದ್ರೆ ಅದೇನು ಹೇಳ್ತೀಯೋ ಏನೋ. ಸ್ವಗತ ನುಡಿದರು ವೇದ. ಫೋಟೋ ನೋಡೋ ಅಗತ್ಯ ಇಲ್ಲಮ್ಮ. ನೀವು ಅಪ್ಪ ನೋಡಿದ್ಮೇಲೆ ನಾನು ಈ ವಿಷಯದಲ್ಲಿ ತಲೆ ಹಾಕಲ್ಲ. ಇಷ್ಟು ವರ್ಷ ನನಗೆ ಎಲ್ಲ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಫ್ರೀಡಮ್ ಕೊಟ್ಟಿದ್ದೀರಾ. ಆ ನಂಬಿಕೆನ ನಾನು ಖಂಡಿತ ಉಳಿಸಿಕೊಳ್ತೇನೆ. ಅದಕ್ಕೋಸ್ಕರ ನನ್ನ ಜೀವನದ ಎಲ್ಲ ಡಿಸಿಷನ್ ತೆಗೆದುಕೊಳ್ಳೋ ನಿರ್ಧಾರನ ನಿಮಗೆ ಬಿಟ್ಟಿದ್ದು. ನೀವು ನನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ಸೊ ನಾನು ಒಪ್ಪಿಕೊಂಡೆ ಅಷ್ಟೇ. ನನಗೆ ಈ ಲವ್ ಮದುವೆಯಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೂ ಗೊತ್ತು. ಅಮ್ಮನಾಗಿ ನಿಮ್ಮ ಮಗಳ ಬಗ್ಗೆ ನಿಮಗೆ ತುಂಬ ಆಸೆ ಕನಸುಗಳು ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಬಟ್ ಐ ಪ್ರಾಮಿಸ್ ಅಮ್ಮ, ನಿಮ್ಮ ಆಸೆನ ಯಾವತ್ತೂ ನಿರಾಸೆ ಮಾಡಲ್ಲ. ಮದುವೆ ಆದಮೇಲೆ ನನ್ನ ಜವಾಬ್ದಾರಿನ ಖಂಡಿತ ನಿಭಾಯಿಸ್ತೇನೆ. ಆ ಸಂಬಂಧಕ್ಕೆ ಬೆಲೆ ಕೊಟ್ಟೇ ಕೊಡ್ತೇನೆ. ಯು ಡೋಂಟ್ ವರಿ. ಮಗಳ ಮಾತು ಕೇಳಿ ಪ್ರೀತಿಯಿಂದ ಅವಳನ್ನು ತಬ್ಬಿಕೊಂಡರು ವೇದ. ಮಗಳ ಬಗ್ಗೆ ಚೆನ್ನಾಗಿ ಬಲ್ಲರು. ಅವಳ ಹಠ ಏನೇ ಇದ್ರೂ ಅದು ಕೇವಲ ಸಣ್ಣ ಪುಟ್ಟ ವಿಚಾರಕ್ಕೆ ಹೊರತು ಎಂದೂ ತನ್ನ ಜೀವನದ ಬಗ್ಗೆ ತಂದೆ ತಾಯಿಯ ಹೊರತು ಸಣ್ಣ ನಿರ್ಧಾರವನ್ನು ಇದುವರೆಗೂ ತೆಗೆದುಕೊಂಡಿಲ್ಲ. ಎಷ್ಟೇ ಹಠಮಾರಿಯಾದರೂ ಅವಳು ಸೋಲುವುದು ಹೆತ್ತವರ ಪ್ರೀತಿಗೆ ಮಾತ್ರ.
ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯ ಸಲುವಾಗಿ ಅವರ ಬಿಸ್ನೆಸ್ ಚುಕ್ಕಾಣಿ ಹಿಡಿದು ಅದನ್ನು ಯಶಸ್ವಿನ ಕಡೆಗೆ ಕೊಂಡೊಯ್ದವಳು ಸನಿ. ಅಕ್ಕ, ಎಷ್ಟೇ ರೆಡಿ ಆಗ್ತೀಯಾ? ಇವತ್ತು ಮದುವೆ ಅಲ್ಲ ಕಣೆ, ಆದರೂ ತುಂಬ ಮುದ್ದಾಗಿ ಕಾಣ್ತಾ ಇದೀಯಾ. ಬಾವ ಇವತ್ತು ಗ್ಯಾರಂಟಿ ಬಿದ್ದು ಹೋಗ್ತಾರೆ, ನೋಡ್ತಾ ಇರೋ. ಆದರೂ ಕಣೆ, ನಿನ್ನ ಹೀಗೆ ನೋಡಿ ಬಾವ ಬಿದ್ದು ಹೋಗ್ತಾರೋ ಇಲ್ಲೋ, ಅವರನ್ನು ನೋಡಿ ನೀನು ಬಿದ್ದು ಹೋಗದೆ ಇದ್ರೆ ಅಷ್ಟೇ ಸಾಕು ಅಲ್ವಾ ಅಮ್ಮ? ಹೇ ಹೋಗೋ ಸುಮ್ಮನೆ, ತುಂಬ ಖುಷಿಯಾಗಿ ಇದ್ದೀಯಲ್ಲ. ಆದಷ್ಟು ಬೇಗ ನಾನು ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ತುಂಬ ಖುಷಿ ಪಡಬೇಡ, ಆಗಾಗ ಬಂದು ನಿನ್ನ ವಿಚಾರಿಸಿಕೊಳ್ತಾ ಇರ್ತೀನಿ. ದಿನದಲ್ಲಿ ಒಂದು ಸಲ ಆದರೂ ಅಕ್ಕನ ರೇಗಿಸಿ ಅವಳೊಂದಿಗೆ ಕೋಳಿ ಜಗಳ ಆಡ್ತಿದ್ರೆ ಸನಿಹಾಳ ತಮ್ಮ ಚೈತನ್ಗೆ ನಿದ್ದೆನೇ ಬರಲ್ಲ. ಆದರೂ ಅಕ್ಕ ಅಂದರೆ ಪ್ರಾಣ. ಸನಿಗೂ ಅಷ್ಟೇ ತಮ್ಮನ ಮೇಲೆ ತುಸು ಹೆಚ್ಚೇ ಪ್ರೀತಿ. ಆದರೆ ತಮ್ಮ ಪ್ರೀತಿನ ಯಾವಾಗಲೂ ಹೀಗೆ ಜಗಳವಾಡುತ್ತಾ ಹೊರ ಹಾಕುತ್ತಾರೆ ಇಬ್ಬರು. ಅಷ್ಟರಲ್ಲಿ ಹೊರಗಡೆ ಕಾರಿನ ಸದ್ದಾದಾಗ ಗಂಡಿನ ಕಡೆಯವರು ಬಂದರೆಂದು ಸನಿಹಾನ ಬಿಟ್ಟು ಎಲ್ಲರೂ ಹೊರಗೋಡಿದರು ಬಂದವರನ್ನು ಸ್ವಾಗತಿಸಲು. ನಮಸ್ಕಾರ ಭಾವಿ ಬೀಗರಿಗೆ, ಹೇಗಿದ್ದೀರಾ ಎಂದು ಕೈ ಮುಗಿದರು ನಾಗರಾಜ್ ಜೊತೆಗೆ ಅವರ ಹೆಂಡತಿ. ಮಕ್ಕಳು ಕೂಡ ನಮಸ್ಕರಿಸಿದರು. ನಮಸ್ತೆ, ನಾವು ಚೆನ್ನಾಗಿದ್ದೇವೆ, ಬನ್ನಿ ಒಳಗೆ. ಆತ್ಮೀಯವಾಗಿ ಬಂದವರನ್ನು ಒಳ ಕರೆದುಕೊಂಡರು ಜಗನ್. ಜಗನ್ ಅವರೇ, ನಿಮ್ಮ ಉಪಚಾರ ಏನಿದ್ರೂ ಮತ್ತೆ ಮಾಡ್ಕೊಳ್ಳಿ, ಅದಕ್ಕೂ ಮೊದಲು ನಮ್ಮ ಸೊಸೆನ ಕರೆಸಿ ಎಂದವರ ಮಾತಿಗೆ ನಕ್ಕು ವೇದಾರ ಬಳಿ ಸನಿಹಾನ ಕರೆತರುವಂತೆ ಹೇಳಿದರು. ಫೋನಿನಲ್ಲಿ ಯಾವುದೋ ವಿಷಯದ ಬಗ್ಗೆ ಮಾಹಿತಿ ಕಲೆ ಹಾಕುವಲ್ಲಿ ನಿರತವಾಗಿದ್ದ ಸನಿಗೆ ತಾನು ಮದುವೆಯಾಗುತ್ತಿರುವ ಹುಡುಗನ ಬಗೆಗೆ ಯಾವುದೇ ಆಸಕ್ತಿ ಇಲ್ಲದಂತಿತ್ತು. ಅದನ್ನು ಕಂಡ ವೇದಾರಿಗೆ ರೇಗು ಹತ್ತಿ, ಸನಿ, ಏನೇ ಆಗಿದೆ ನಿಂಗೆ? ಆಗ್ತಾನೆ ಹೇಳಿದೆ ಈ ಫೋನಿಂದ ಸ್ವಲ್ಪ ಹೊತ್ತು ದೂರ ಇರು ಅಂತ. ಒಂದು ಮದುವೆ ಹೆಣ್ಣಿಗೆ ಇರಬೇಕಾದ ಯಾವ ಲಕ್ಷಣನೂ ನಿನ್ನಲ್ಲಿ ಕಾಣ್ತಾ ಇಲ್ಲ ಕಣೆ. ನೋಡು, ಬಂದವರ ಮುಂದೆ ನಮ್ಮ ಮರ್ಯಾದೆ ತೆಗಿಬೇಡ ಅಷ್ಟೇ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಎಂದರು. ಮಮ್ಮ, ಏನು ನಿಮ್ಮ ಪ್ರಾಬ್ಲಮ್? ನಾನು ಮೊದಲೇ ಹೇಳಿದ್ದೀನಿ ತಾನೇ, ನೀವು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ. ಮತ್ತೇನು ಪದೇ ಪದೇ ಅದೇ ರಾಗ ಹೇಳ್ತೀರಾ? ಈಗ ನಿಮ್ಮ ಮರ್ಯಾದೆ ಹೋಗುವಂಥದ್ದು ಏನಾಯ್ತು? ನಾನೇನು ಅವರ ಮುಂದೆ ಹೋಗಿ ಮದುವೆ ಬೇಡ ಅಂದೆ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದೀರಾ? ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನಲ್ಲಿ ಮದುವೆ ಹೆಣ್ಣಿನ ಲಕ್ಷಣ ಕಾಣೋಕೆ ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲ. ಅವರಿನ್ನೂ ನನ್ನ ನೋಡಿಲ್ಲ, ಜಸ್ಟ್ ಈಗ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಿರೋದು. ಅಮ್ಮ ತಾಯಿ, ಎಷ್ಟೇ ಮಾತಾಡ್ತೀಯಾ? ಅಮ್ಮನ ಜೊತೆ ಯಾವಾಗೂ ಹೀಗೆ ಮಾತಾಡೋ. ನಾಳೆ ಗಂಡನ ಜೊತೆ ಅತ್ತೆ ಮನೆಗೆ ಹೋದಾಗ ಗೊತ್ತಾಗುತ್ತದೆ ಕಣೆ. ಆವಾಗ ಅಮ್ಮನ ಬೆಲೆನೂ ಗೊತ್ತಾಗುತ್ತದೆ, ಎಲ್ಲನೂ ಗೊತ್ತಾಗುತ್ತದೆ. ಸುಸ್ತು ನಟಿಸುತ್ತಾ ಕಣ್ಣೀಳಿಸುತ್ತಿದ್ದವಳ ಕೈ ಹಿಡಿದು ಅಡುಗೆ ಮನೆಗೆ ಕರೆತಂದು ಜ್ಯೂಸ್ ಟ್ರೇ ಅವಳ ಕೈಗಿಟ್ಟು ಹಾಲಿಗೆ ಕರೆತಂದರು. ಒಪ್ಪವಾಗಿ ಸೀರೆಯುಟ್ಟು ಕೂದಲನ್ನು ಇಳಿಬಿಟ್ಟು ಕೈಯಲ್ಲಿ ಜ್ಯೂಸ್ ಟ್ರೇ ಹಿಡಿದು ಬರುತ್ತಿದ್ದವಳನ್ನು ಕಂಡು ಕಳೆದೇ ಹೋದನು ಮನೈ. ಲೋ ಅಣ್ಣ, ಸಾಕಣೋ, ಅತ್ತಿಗೆ ನಾ ನೋಡಿದ್ದು. ಪಾಪ, ದೃಷ್ಟಿ ಆದರೆ ಕಷ್ಟ. ಇನ್ಮೇಲೆ ಹೇಗೂ ಲೈಫ್ ಲಾಂಗ್ ಜೊತೆಲೇ ಇರ್ತಿರಲ್ಲ, ಬಿಡು, ಆಗ ದಿನ ಅವರನ್ನು ನೋಡ್ತಾನೆ ಇರಬಹುದು ಎಂದನು ಮೋನಿತ್. ತಮ್ಮನ ಮಾತಿಗೆ ಅವನನ್ನೊಮ್ಮೆ ದುರುಗುಟ್ಟಿ ಪುನಃ ಸನಿಹಾಳನ್ನು ನೋಡಲಾರಂಭಿಸಿದನು ಮನೈ. ಈಗಲೂ ಅವಳು ತನ್ನನ್ನು ಒಪ್ಪಿದ್ದಾಳೆ ಎಂಬುದನ್ನು ನಂಬಲಾಗುತ್ತಿಲ್ಲ ಅವನಿಗೆ. ಎದುರಿದ್ದವರಿಗೆ ಒಂದು ಕಿರುನಗೆಯನ್ನು ಬೀರಿ ಎಲ್ಲರಿಗೂ ಜ್ಯೂಸ್ ಕೊಡಲು ಮುಂದೆ ಬಂದಳು ಸನಿಹಾ. ತನ್ನೆದರು ಮನೆ ಕೂತಿರುವುದನ್ನು ಕಂಡು ಆಶ್ಚರ್ಯಗೊಂಡರು. ಅದನ್ನು ತೋರ್ಪಡಿಸದೆ ಎಲ್ಲರಿಗೂ ಜ್ಯೂಸ್ ಕೊಟ್ಟಳು. ಮನೈ ಕಣ್ಣು ತನ್ನನ್ನು ನೋಡುತ್ತಿರುವುದು ಕಂಡು ಒಂದು ಕ್ಷಣ ಮದುವೆ ಗಂಡು ಮನೈ ಎಂದು ತಿಳಿದು ಅಚ್ಚರಿಗೊಂಡಳು. ಬಾ ಪುಟ್ಟ, ಕುತ್ಕೋ ಇಲ್ಲಿ ಎಂದು ಪದ್ಮಾ ತಮ್ಮ ಭಾವಿ ಸೊಸೆಯನ್ನು ಪಕ್ಕ ಕೂರಿಸಿಕೊಂಡರು. ನಿಜ ಹೇಳಬೇಕು ಅಂದರೆ ಅವತ್ತು ನಿನ್ನ ಕಾಲೇಜಿನಲ್ಲಿ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದ್ದೆ ನೀನು. ಮನೆಗೆ ಬಂದು ಮನು ಹತ್ರ ಕೂಡ ವಿಚಾರಿಸಿದೆ. ಆದರೆ ಬರೀ ನಾವು ಆಸೆ ಪಟ್ಟರೆ ಆಗುತ್ತಾ? ನಿಮ್ಮಿಬ್ಬರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಸುಮ್ಮನಿದ್ದೆ. ಆದರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ನನ್ನ ಮಗ ಬಂದು ನಿನ್ನ ಮದುವೆ ಆಗ್ತೀನಿ ಅಂದಾಗ ನನಗೆಷ್ಟು ಖುಷಿ ಆಯಿತು ಗೊತ್ತಾ? ಆಗ ನಾನು ನೀವಿಬ್ಬರೂ ಮೊದಲೇ ಇಷ್ಟಪಟ್ಟಿದ್ರಿ ಅಂದ್ಕೊಂಡಿದ್ದೆ. ಆಮೇಲೆ ಮನು ಸನಿಹಾ ಮನೆಯವರ ಜೊತೆ ತಮ್ಮ ಮದುವೆ ಬಗ್ಗೆ ಮಾತಾಡಿ ಅಂತ ಹೇಳಿದ ಮೇಲೆ ಗೊತ್ತಾಯಿತು ನನ್ನ ಮಗಂದು ಒನ್ ಸೈಡ್ ಲವ್ ಅಂತ ಎಂದಾಗ ಮನು ತನ್ನಮ್ಮನ ಕಡೆಗಂದು ಉರಿನೋಟ ಬೀರಿದನು. ಪದ್ಮಾ ಮಾತು ಕೇಳಿ ಒಮ್ಮೆಲೆ ಮನೆ ಕಡೆ ನೋಡಿದಳು ಸನಿಹಾ. ಸನ್ನಿ ಕಡೆಗೊಂದು ಪೆಚ್ಚಾದ ನಗು ನೀಡಿ ನೋಟ ತಪ್ಪಿಸಿದನು. ಬ್ರೋ, ಇನ್ನು ಮುಗೀತು ನಿನ್ನ ಕತೆ. ಅಮ್ಮನ ಹೀಗೆ ಮಾತಾಡಲು ಬಿಟ್ಟರೆ
ನೀನು ಹೇಳಬೇಕಾದನ್ನೆಲ್ಲ ಅವರೇ ಹೇಳಿ ಅತ್ತಿಗೆ ಮುಂದೆ ನಿನ್ನ ಕಾಮಿಡಿ ಪೀಸ್ ಮಾಡ್ತಾರೆ ಅಷ್ಟೇ. ಆದರೆ ಅತ್ತಿಗೆ ಕಡೆ ನೋಡ್ತಾ ಇದ್ದರೆ ನನಗೇನೋ ಮಿಸ್ ಹೊಡಿತಾ ಇದೆ ಕಣೋ. ಮೊದಲು ಅತ್ತಿಗೆನ ಕರ್ಕೊಂಡೋಗಿ ಪರ್ಸ್ನಲ್ ಆಗಿ ಮಾತಾಡೋ. ಮೋನಿತ್ ಕಿವಿಯಲ್ಲಿ ಬಿಸಿಗುಟ್ಟಿದ್ದನ್ನು ಕೇಳಿ ಅವನ ಮಾತು ಸರಿ ಎನಿಸಿ, ನೀವೆಲ್ಲರೂ ಪರ್ಮಿಷನ್ ಕೊಟ್ಟರೆ ನಾನೊಂದ್ಸಲ ಸನಿ ಜೊತೆ ಮಾತಾಡಬಹುದಾ? ಅದಕ್ಕೇನೋ, ಇಲ್ಲೇ ಮಾತಾಡಿ ಎಂದು ಮೆಲ್ಲಗೆ ನಕ್ಕನು ಚೇತನ್. ಅದು ಬ್ರೋ ಹೇಳಿದ್ದು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಅಲ್ವೇನೋ? ಮನು ಕಡೆ ನೋಡುತ್ತಾ ಅವನ ಕಿವಿ ಬಳಿಯಲ್ಲಿ, ಮಾತಾಡುವಾಗ ಹೇಳಬೇಕಾದ್ದನ್ನು ಸರಿಯಾಗಿ ಹೇಳು, ಇಂಪಾರ್ಟೆಂಟ್ ಟರ್ಮ್ ಬಿಟ್ಟು ಬೇರೆದನ್ನು ಕರೆಕ್ಟಾಗಿ ಹೇಳಿದೆ ನೋಡು ಹೇಳಿದನು. ಅರೆ ಭಾವಿ ಬಾವಾ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಐ ಆಮ್ ಜಸ್ಟ್ ಕಿಡ್ಡಿಂಗ್ ಎಂದ ಚೇತನ್ನನ್ನು ಕೋಪದಿ ನೋಡಿದಳು ಸನಿ. ಸನಿ, ಬಾಲ್ಕನಿಗೆ ಕರ್ಕೊಂಡು ಹೋಗು. ಮದುವೆ ಆಗಬೇಕಾದವರು ನೀವಿಬ್ಬರು. ಸೊ ನೀವು ಮೊದಲು ಮಾತಾಡಿಕೊಳ್ಳಿ, ಮುಂದೇನು ಅಂತ ನಾವು ದೊಡ್ಡವರು ಡಿಸೈಡ್ ಮಾಡ್ತೇವೆ ಎಂದರು ಜಗನ್. ಆಲ್ ದ ಬೆಸ್ಟ್ ಬ್ರೋ, ಒಳ್ಳೆ ಚಾನ್ಸ್. ಅತ್ತಿಗೆಗೆ ಈಗಲೇ ಪ್ರಪೋಸ್ ಮಾಡು, ಯಾಕಂದರೆ ಅವರಿಗೆ ನೀನು ಅವರನ್ನು ಇಷ್ಟಪಟ್ಟಿದ್ದೆ ಅಂತ ಗೊತ್ತಿರಲಿಲ್ಲ ಅಲ್ವಾ? ಅವರು ನಿನ್ನ ಪ್ರಪೋಸಲ್ ಒಪ್ಕೊಂಡಿದ್ದಾರೆ ಅಂದರೆ ಅವರಿಗೂ ನಿನ್ನ ಮೇಲೆ ಫೀಲಿಂಗ್ಸ್ ಇದ್ರೂ ಇರಬಹುದು ಮೋನಿತ್ ಅಂದಾಗ, ಆ ಯೋಚನೆಯೇ ಮನೈನ ಮನಸ್ಸನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಇತ್ತ ಸನಿಹ ಚೇತನ್ ಮತ್ತು ತನ್ನ ಅಮ್ಮನ ಕಡೆ ನೋಡಿ, ಎಲ್ಲ ಗೊತ್ತಿದ್ದು ಡ್ರಾಮಾ ಮಾಡ್ತೀರಾ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಎಂದು ತನ್ನಪ್ಪನ ಮಾತಿಗೆ ಒಪ್ಪಿ ಮನೆಯನ್ನು ಬಾಲ್ಕನಿಗೆ ಕರೆದುಕೊಂಡು ಹೋದಳು. ಸನಿ ಮತ್ತು ಮನು ಹೋದ ನಂತರ ಜಗನ್ ಮತ್ತು ನಾಗರಾಜ್ ಬಿಸ್ನೆಸ್ ವಿಚಾರವಾಗಿ ಮಾತಾಡುತ್ತಿದ್ದರೆ, ವೇದಾ ಮತ್ತು ಪದ್ಮ ಗಂಡ, ಮನೆ ಮತ್ತು ಮಕ್ಕಳ ಬಗ್ಗೆ ಮಾತಾಡುತ್ತಿದ್ದರು. ಇವರ ಮಧ್ಯೆ ಕುಳಿತಿದ್ದ ಮೋನಿತ್ ಮತ್ತು ಚೇತನ್ ಅವರ ಮಾತುಕತೆ ಕೇಳಿ ಬೇಜಾರಾಗಿ ಹೊರಗಡೆ ಬಂದು ತಮ್ಮ ಕಾಲೇಜು ಮತ್ತು ಸನಿ ಮನು ಬಗ್ಗೆ ಮಾತಾಡ್ತಾ ಕುಳಿತಿದ್ದರು. ಬಾಲ್ಕನಿಗೆ ಬಂದು ನಿಂತವಳಿಗೆ ಏನನಿಸಿತೋ ಅಲ್ಲಿಂದ ಸೀದಾ ತನ್ನ ರೂಮಿನೊಳಗೆ ಹೋದವಳು ಫೋನ್ ಚೆಕ್ ಮಾಡಿ ಪುನಃ ಮನೆ ಬಳಿ ಬಂದಳು. ಏಕಾಏಕಿ ತನ್ನನ್ನು ಬಿಟ್ಟು ರೂಮ್ ಹೊಕ್ಕವಳ ಕಂಡು ತುಸು ಗಾಬರಿಯಾದರೂ ಮತ್ತೆ ಹೊರಗಡೆ ಬರುತ್ತಿದ್ದವಳನ್ನು ಕಂಡು ನಿರಾಳನಾದೆನು. ಇಬ್ಬರಲ್ಲೂ ಮೌನ. ಏನು ಮಾತಾಡಬೇಕೆಂದು ತೋಚದೆ ಕೈ ಹಿಸುಕುತ್ತಾ ನಿಂತಿದ್ದರು ಇಬ್ಬರು. ಕೊನೆಗೆ ಮೌನ ಮುರಿದ ಸನಿಹ ಅಲ್ಲೇ ಇದ್ದ ಜೋಕಾಲಿಯಲ್ಲಿ ಮನೆಗೆ ಕೂರುವಂತೆ ಹೇಳಿ ತಾನೂ ಪಕ್ಕ ಕುಳಿತುಕೊಂಡಳು. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅನಿಸುತ್ತೆ ಅಲ್ವಾ ನಾವು ಕಾಂಟ್ಯಾಕ್ಟಲ್ಲಿ ಇಲ್ಲದೆ? MBA ಮುಗಿಸಿ ನಾವಿಬ್ಬರು ನಮ್ಮ ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳೋದ್ರಲ್ಲಿ ಬ್ಯುಸಿ ಆದ್ವಿ. ನೀನು ಬೇರೆ ನಮ್ಮ ಬ್ಯಾಚಲ್ಲಿರೋ ಕನಿಹಾನ ಬಿಟ್ಟು ಬೇರೆ ಯಾರ ಜೊತೆಗೂ ಕಾಂಟ್ಯಾಕ್ಟಲ್ಲಿ ಕೂಡ ಇರಲಿಲ್ಲ. ಮತ್ತೆ ನಿನ್ನ ಅದು ಹೀಗೆ ಮೀಟ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಮನೆ ಮಾತಿನಲ್ಲಿದ್ದ ಸಂತೋಷ, ಉತ್ಸಾಹ ಕಂಡು ಸನಿಹಾ ಮುಖದಲ್ಲಿ ಸಣ್ಣ ನಗುವೊಂದು ಹಾದು ಹೋಗಿತ್ತು. ಅಂದರೆ ನನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೇ ಬಂದಿದ್ಯಾ ಅನಿಸುತ್ತೆ. ನೀನು ಹೇಳೋದನ್ನು ಕೇಳಿದ್ರೆ ನನ್ನ ನೀನು ತುಂಬ ಅಬ್ಸರ್ವ್ ಮಾಡಿರಬೇಕು ಅಲ್ವಾ? ಇಲ್ಲ ಅಂದರೆ ನಾನು ಕನಿಹಾ ಜೊತೆ ಮಾತ್ರ ಕಾಂಟ್ಯಾಕ್ಟ್ನಲ್ಲಿ ಇರೋ ವಿಷಯ ನಿಂಗೆ ಹೇಗೆ ತಿಳಿಯಿತು? ಹುಬ್ಬು ಬೆಸೆದು ಕೇಳುತ್ತಿದ್ದವಳ ಕಂಡು ಮೌನಿತ್ ಹೇಳಿದ ಹಾಗೆ ಏನೋ ಮಿಸ್ ಹೊಡಿತಾ ಇದೆ ಎಂದೆನಿಸಿತು ಮನೈಗೆ. ಸನಿ, ಏನೋ ಹೇಳ ಹೊರಟಿರುವವನನ್ನು ಆಶ್ಚರ್ಯದಿಂದ ನೋಡಿ ಏನಂದೆ ಎಂದಳು. ಸನಿಹಾಳನ್ನು ಸನಿ ಎಂದು ಕರೆಯುವುದು ಅವಳ ಆತ್ಮೀಯರು ಮಾತ್ರ. ಅವಳ ಕಾಲೇಜಿನಲ್ಲಿ ಕೂಡ ಅವಳನ್ನು ಸನಿ ಎಂದು ಯಾರೂ ಕರೆದಿರಲಿಲ್ಲ ಕನಿಹಾನ ಬಿಟ್ಟು. ಅದೇಗೆ ಮನು ತನ್ನನ್ನು ಸನಿ ಎಂದ ಎಂದು ಅಚ್ಚರಿಗೊಂಡಳು. ಹೇ ಪ್ಲೀಸ್, ಹಾಗೆಲ್ಲ ನೋಡಬೇಡ. ನಾನು ನಿನ್ನ ಸನಿ ಅಂದೆ ಅಂತ ತಾನೇ ನೀನು ಹೀಗೆ ನೋಡ್ತಾ ಇರೋದು. ನಿಜ ಹೇಳಬೇಕಂದ್ರೆ ಕಾಲೇಜಿನಲ್ಲೇ ನನಗೆ ನಿನ್ನ ಮೇಲೆ ಲೈಟಾಗಿ ಕ್ರಶ್ ಆಗಿತ್ತು. ಆದರೆ ಕಾಲೇಜ್ ಮುಗಿದ ಮೇಲೆ ಐ ರಿಯಲೈಸ್ಡ್ ದ್ಯಾಟ್ ಐ ಆಮ್ ಫಾಲ್ ಇನ್ ಲವ್ ವಿತ್ ಯು. ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ನೀನು ನಂಬರ್ ಚೇಂಜ್ ಮಾಡಿದ್ದೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋವಾಗ ನಮ್ಮ ರಿಲೇಟಿವ್ ಮೂಲಕವೇ ನಿನ್ನ ಅಪ್ಪನ ಪರಿಚಯ ಆಯಿತು. ಅಮ್ಮನ ಮೂಲಕ ಅಪ್ಪನ ಜೊತೆ ಮಾತಾಡಿ ನಿನ್ನ ಅಪ್ಪನ ಜೊತೆ ನಮ್ಮ ಮದುವೆ ಬಗ್ಗೆ ಮಾತಾಡೋ ಹಾಗೆ ಮಾಡಿದೆ. ಆದರೆ ಎಲ್ಲಿ ನೀನು ನನ್ನ ರಿಜೆಕ್ಟ್ ಮಾಡ್ತೀಯೋ ಅನ್ನೋ ಹಳಕಿತ್ತು. ಯಾವಾಗ ನಿಮ್ಮ ಮನೆಯಿಂದ ಗ್ರೀನ್ ಸಿಗ್ನಲ್ ಬಂತೋ ಅವತ್ತು ನೀನು ನನಗೆ ಸಿಗ್ತೀಯಾ ಅನ್ನೋ ನಂಬಿಕೆ ಬಂತು ಸನಿ. ಅವನನ್ನೊಮ್ಮೆ ದಿಟ್ಟಿಸಿ ಎದ್ದು ಬದಿಗೆ ಸರಿದು ನಿಂತವಳ ಕಂಡು ತಾನು ಎದ್ದು ನಿಂತು ಅವಳ ಬಳಿ ಬಂದನು ಮನು. ಐ ಆಮ್ ಸಾರಿ ಮನೈ, ನನಗೆ ನಿಜವಾಗ್ಲೂ ನೀನು ಹೇಳಿದ್ದೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಇವತ್ತು ನಿನ್ನ ಇಲ್ಲಿ ಎಕ್ಸ್ಪೆಕ್ಟ್ ಬಿಡು, ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾನು. ಐ ಆಮ್ ಜಸ್ಟ್ ಶಾಕ್ಡ್ ಎಂದಾಗ ಅವಳನ್ನು ಶಾಕ್ನಿಂದ ನೋಡಿದ ಮನೈ
ಅಂದರೆ ನಿಂಗೆ ಈ ಪ್ರಪೋಸಲ್ ಇಷ್ಟ ಇಲ್ವಾ ಎಂದನು ಬೇಸರದಿಂದ. ನಿಜ ಹೇಳಬೇಕೆಂದರೆ ನನ್ನ ನೋಡೋಕೆ ಬರೋ ಹುಡುಗ ನೀನೇ ಅಂತ ನನಗೆ ನಿನ್ನನ್ನು ನೋಡಿದ ಮೇಲೇ ಗೊತ್ತಾಗಿದ್ದು. ಅವತ್ತು ಅಮ್ಮ ನಿನ್ನ ಫೋಟೋ ತೋರಿಸೋದಕ್ಕೆ ಬಂದಾಗ ನಾನು ಯಾವುದೋ ವರ್ಕ್ ಟೆನ್ಷನಲ್ಲಿದ್ದೆ. ಸೊ ಫೋಟೋ ನೋಡೋದೇ ಓಕೆ ಅಂದೆ. ಇನ್ಫ್ಯಾಕ್ಟ್ ನನಗೆ ಈ ಲವ್ ಮದುವೆಯಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ನನ್ನ ಪೇರೆಂಟ್ಸ್ಗೋಸ್ಕರ. ಅವರು ನೀನು ಅಂತಲ್ಲ, ಯಾವುದೇ ಹುಡುಗನ್ನ ತೋರಿಸಿದರೋ ಅವರಿಗೆ ಓಕೆ ಆದರೆ ಅವರನ್ನೇ ನಾನು ಮದುವೆ ಆಗ್ತೀನಿ. ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದೋಳು ಮುಂದೆ ಹೇಗಿರ್ತಾಳೆ ಅನ್ನೋ ಡೌಟ್ ನಿಂಗೆ ಬಂದಿರಬಹುದು. ಬಟ್ ಡೋಂಟ್ ವರಿ, ನನಗೆ ಸಂಬಂಧ ಮತ್ತು ಫ್ಯಾಮಿಲಿ ವ್ಯಾಲ್ಯೂ ಚೆನ್ನಾಗಿ ಗೊತ್ತು. ಮದುವೆ ಆದಮೇಲೆ ಆ ಸಂಬಂಧ ಮತ್ತು ಜವಾಬ್ದಾರಿನ ಖಂಡಿತ ನಿಭಾಯಿಸ್ತೇನೆ. ಸನಿಹಾ ಮಾತಿಗೆ ಮತ್ತೆ ಉತ್ಸಾಹಗೊಂಡ ಮನೈ, ನಿಂಗೆ ನಾನು ಮತ್ತೆ ಈ ಮದುವೆ ಓಕೆ ಅಲ್ವಾ ಎಂದು ಒಂದೇ ಉಸಿರಿಗೆ ಕೇಳಿದ್ದ. ನೀನು ನನ್ನ ಅಪ್ಪನ ಚಾಯ್ಸ್. ನನ್ನ ಜೀವನದ ಬಗ್ಗೆ ಅಪ್ಪ ತಗೊಳ್ಳೋ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ. ಅದರಲ್ಲೂ ಇದು ನನ್ನ ಫ್ಯೂಚರ್ ಪ್ರಶ್ನೆ. ಇಲ್ಲಿಯವರೆಗೂ ನನ್ನ ಅಪ್ಪ ಅಮ್ಮನಿಗೆ ನಾನು ಯಾವತ್ತೂ ನೋ ಅಂದಿಲ್ಲ. ಸೊ ನಿನ್ನ ವಿಷಯದಲ್ಲೂ ಅಷ್ಟೇ, ಅವರ ಡಿಸಿಷನ್ ಫೈನಲ್. ಥ್ಯಾಂಕ್ ಯು ಸೋ ಮಚ್ ಸನಿ ಎಂದು ಖುಷಿಯಲ್ಲಿ ಅವಳನ್ನು ಹಗ್ ಮಾಡಲು ಮುಂದಾದಾಗ ಅವಳು ಕಣ್ಣು ದೊಡ್ಡದಾಗಿಸಿ ಆಶ್ಚರ್ಯದಿ ಅವನನ್ನು ಕಂಡಾಗ ಸಾರಿ ಎಂದು ಹಿಂದಲ್ಲೇ ಕೊಡವಿಕೊಂಡೆನು. ಐ ಹ್ಯಾವ್ ಸಮ್ ಕಂಡೀಷನ್ಸ್. ಕಂಡೀಷನ್ಸಾ? ಏನು? ಆತಂಕಗೊಂಡನು ಮನೈ. ಹೇ ಡೋಂಟ್ ಬಿ ಪ್ಯಾನಿಕ್. ನಾನು ಯಾವತ್ತೂ ನನ್ನ ಪೇರೆಂಟ್ಸ್ ಜೊತೆ ನನಗೆ ಇಂಥ ಹುಡುಗನೇ ಬೇಕು ಅಂತ ಕಂಡೀಷನ್ ಹಾಕಿಲ್ಲ. ಇನ್ಫ್ಯಾಕ್ಟ್ ಅದರ ಅವಶ್ಯಕತೆ ಕೂಡ ನನಗಿರಲಿಲ್ಲ. ಆದರೆ ಯಾವತ್ತಾದರೂ ಮದುವೆ ಆದರೆ ಆ ಹುಡುಗನ ಬಗ್ಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದಂತೂ ನಿಜ. ನನ್ನ ಲೈಫ್ ಪಾರ್ಟ್ನರ್ ಆಗೋನು ಹ್ಯಾಂಡ್ಸಮ್ ಆ್ಯಂಡ್ ವೆಲ್ ಸೆಟಲ್ ಆಗಿಲ್ಲದೇ ಇದ್ರೂ ಪರವಾಗಿಲ್ಲ. ಆದರೆ ಅವನಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಒಳ್ಳೆ ಸಂಸ್ಕೃತಿ ಇರಬೇಕು. ಅವನಿಗೆ ಹೆಂಡತಿ ಅಂದರೆ ನನ್ನ ಮೇಲೆ ರೆಸ್ಪೆಕ್ಟ್ ಆ್ಯಂಡ್ ಟ್ರಸ್ಟ್ ಇರಬೇಕು. ಒಂದು ಹೆಣ್ಣು ಯಾವತ್ತೂ ತನ್ನ ಗಂಡನ ಪ್ರೀತಿ ಜೊತೆ ಅವನು ತನಗೆ ಗೌರವ ಕೊಡಬೇಕು ಮತ್ತು ತನ್ನ ಮೇಲೆ ನಂಬಿಕೆ ಇಡಬೇಕು ಅಂತ ಬಯಸ್ತಾಳೆ. ನಾನು ಹಾಗೆ ನನ್ನ ಗಂಡ ಆಗೋನಿಂದ ಅದೇ ಪ್ರೀತಿ, ನಂಬಿಕೆ ಮತ್ತು ಗೌರವನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಆ್ಯಂಡ್ ಮೋರ್ ಓವರ್, ನಾನು ಹೇಗೆ ಅವನ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಅಂದ್ಕೊಂಡು ಅವರನ್ನು ಅಕ್ಸೆಪ್ಟ್ ಮಾಡ್ತೇನೋ ಅವನೂ ಹಾಗೆ ನನ್ನ ಫ್ಯಾಮಿಲಿನ ಅಕ್ಸೆಪ್ಟ್ ಮಾಡಬೇಕು. ಹಾಗೆ ನನ್ನ ತಮ್ಮ ಇನ್ನೂ ಚಿಕ್ಕೋನು. ಅವನಿಗೆ ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳುವಷ್ಟು ಮೆಚ್ಯೂರಿಟಿ ಇನ್ನೂ ಬಂದಿಲ್ಲ. ಸೊ ಅವನ ಎಜುಕೇಷನ್ ಮುಗಿಸಿ ಅವನು ಪಪ್ಪನ ಬಿಸ್ನೆಸ್ ನೋಡ್ಕೊಳ್ಳೋ ಸ್ಟೇಜ್ಗೆ ಬರೋವರೆಗೂ ಪಪ್ಪನ ಬಿಸ್ನೆಸ್ ಮತ್ತು ಫ್ಯಾಮಿಲಿ ಜವಾಬ್ದಾರಿ ನಂದು. ಅದಕ್ಕೆ ನನಗೆ ಸಪೋರ್ಟ್ ಬೇಕು. ಲೈಫ್ ಲಾಂಗ್ ನನ್ನ ಸಪೋರ್ಟಿವ್ ಸಿಸ್ಟಮ್ ಆಗಿ ನನ್ನ ಜೊತೆ ಇರ್ತೀರಾ ಎಂದು ಅವಳು ಕೈ ಮುಂದೆ ಚಾಚಿದಾಗ ಹೌದೆನ್ನುವಂತೆ ತಲೆದೂಗಿ ಅವಳ ಕೈಯೊಂದಿಗೆ ಕೈ ಬೆಸೆದೆನು. ತಕ್ಷಣ ಏನೋ ಹೊಳೆದಂತೆ, ಸನಿ ನೀನು ಕೊನೆಯಲ್ಲಿ ನನ್ನ ಜೊತೆ ಇರ್ತೀರಾ ಅಂದೆ ಅಲ್ವಾ ಎಂದನು ಮನೈ ಆಶ್ಚರ್ಯದೆ. ಇಷ್ಟೊತ್ತು ಏಕವಚನದಲ್ಲಿ ಮಾತಾಡುತ್ತಿದ್ದವಳು ಸಡನ್ನಾಗಿ ಬಹುವಚನಕ್ಕೆ ಬದಲಾದನ್ನು ಕಂಡು ಬೆರಗಾದನು. ಗಂಡನ್ನ ಏಕವಚನದಲ್ಲಿ ಕರೆಯೋದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ, ಆದರೆ ನಾನು ಅದಕ್ಕೋಸ್ಕರ ಅಲ್ಲ, ನನಗೋಸ್ಕರ ನಿಮ್ಮನ್ನ ಬಹುವಚನದಲ್ಲೇ ಕರಿಬೇಕು ಅಂತಿದ್ದೀನಿ ತುಸು ಮೆಲ್ಲುವಾಗಿ ಹೇಳಿದಳು ಸನಿಹಾ. ಬಹುವಚನ ಎಲ್ಲ ಏನಿದ್ರೋ ಮದುವೆ ಆದಮೇಲೆ. ಅಷ್ಟಕ್ಕೂ ಇನ್ನೂ ನಮ್ಮ ಮದುವೆ ಫಿಕ್ಸ್ ಆಗಿಲ್ಲ ಮೈ ಡಿಯರ್ ಫ್ಯೂಚರ್ ವೈಫ್. ಕಣ್ಣೊಡೆದು ತುಂಟ ನಗೆಯಾಡುತ್ತಿದ್ದವನನ್ನು ಕಂಡು ಸನಿಹಾ ಕೆನ್ನೆಗಳು ಕೆಂಪಾಗತೊಡಗಿದವು. ನಂತರ ಇಬ್ಬರು ಕೆಳಗಿಳಿದು ಬಂದು ತಮ್ಮಿಬ್ಬರ ಒಪ್ಪಿಗೆ ಸೂಚಿಸಿದರು. ಎಲ್ಲರ ಒಪ್ಪಿಗೆ ಮೇರೆಗೆ 1 ತಿಂಗಳ ನಂತರ ನಿಶ್ಚಿತಾರ್ಥ ಮಾಡುವುದಾಗಿ ನಿರ್ಧರಿಸಿದರು. ಮನೆಯವರು ಹೊರಟು ನಿಂತಾಗ ಮನೈ ಏನನ್ನೋ ಕೇಳಲು ಚಡಪಡಿಸುತ್ತಿರುವುದನ್ನು ಕಂಡು ಸನಿ ಏನೆಂದು ಕಣ್ಸನ್ನೆ ಮಾಡಿದಳು. ಮನೆ ಪರದಾಟವನ್ನು ಕಂಡ ಮೋನಿತ್, ಅತ್ತಿಗೆ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಫೋನ್ ನಂಬರ್ ಸಿಗ್ಬೋದಾ ಎಂದನು. ಸನಿಹಾ ಮನೈ ಕಡೆ ನೋಡಿದಾಗ ಪ್ಲೀಸ್ ಎಂಬಂತೆ ಮುಖ ಮಾಡಿದವನ ಬಳಿ, ಸಾರಿ ಮನೋ, ಎಂಗೇಜ್ಮೆಂಟ್ ಮೊದಲು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ನಮ್ಮಿಬ್ಬರ ಬ್ಯುಸಿ ಶೆಡ್ಯೂಲ್ನಲ್ಲಿ ಹಾಗೆ ಮಾತಾಡೋಕ್ಕೂ ನಮ್ಮಿಬ್ಬರಿಗೆ ಅಷ್ಟು ಟೈಮ್ ಸಿಗೋದು ಡೌಟ್ ಅನಿಸುತ್ತೆ. ಸೊ ಇಫ್ ಯು ಡೋಂಟ್ ಮೈಂಡ್ ನಮ್ಮ ಚಾಟಿಂಗ್, ಡೇಟಿಂಗ್ ಎಲ್ಲ ಎಂಗೇಜ್ಮೆಂಟ್ ನಂತರ ಸ್ಟಾರ್ಟ್ ಮಾಡೋಣವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೇನಾದರೂ ಎಂಗೇಜ್ಮೆಂಟ್ ಮೊದಲು ನನ್ನ ಜೊತೆ ಏನಾದರೂ ಡಿಸ್ಕಸ್ ಮಾಡಬೇಕು ಅಂದರೆ ಹೇಳು, ಡೆಫಿನೆಟ್ಲಿ ನಾನು ಪರ್ಸ್ನಲ್ಲಾಗಿ ನಿಮ್ಮನ್ನು ಮೀಟ್ ಮಾಡ್ತೇನೆ ಎಂದವಳನ್ನು ಅದ್ಭುತವೆಂಬಂತೆ ನೋಡುತ್ತಿದ್ದರು ಎಲ್ಲರೂ.
ಎಲ್ಲ ಹುಡುಗ ಹುಡುಗಿಯರು ಮದುವೆ ಗೊತ್ತಾಗುತ್ತಿದ್ದಂತೆ ಚಾಟಿಂಗ್ ಡೇಟಿಂಗ್ ಅಂತ ಬ್ಯುಸಿ ಇರೋವಾಗ ಸನಿಹಾ ಇದ್ಯಾವುದನ್ನು ಈಗಲೇ ಬೇಡ ಅನ್ನುತ್ತಿದ್ದಾಳಲ್ಲ. ಇವತ್ತು ನಿನ್ನ ವಿಷಯದಲ್ಲಿ ನನ್ನ ಮಗನ ಆಯ್ಕೆಯ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ ಮಗಳೇ. ಈ ಮಾಡ್ರನ್ ಯುಗದ ಹುಡುಗಿಯಾಗಿ ಈ ವಿಷಯದಲ್ಲಿ ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು. ಸರಿ, ನಾವಿನ್ನು ಹೋಗಿ ಬರ್ತೀವಿ. ಸನಿಹಾ ತಲೆ ಸವರಿ ಎಲ್ಲರಿಗೂ ತಿಳಿಸಿ ಕಾರೇರಿದರು ನಾಗರಾಜ್. ಎಲ್ಲರೂ ಕಾರಿನಲ್ಲಿ ಕುಳಿತ ಮೇಲೆ ಮೆಲ್ಲಗೆ ಸನಿಹಾಳನ್ನು ನೋಡುತ್ತಾ ಬರುತ್ತಿದ್ದ ಮನೆಯನ್ನ ಕಂಡು, ಬ್ರೋ, ಮನೆಗೆ ಬರೋ ಯೋಚನೆ ಇದೆಯೋ ಅಥವಾ ಅತ್ತೆ ಮನೆಯಲ್ಲಿ ಉಳ್ಕೊಳ್ಳೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ ಎಂದನು ಮೋನಿತ್ ಛೇಡಿಸುತ್ತಾ. ತಕ್ಷಣ ದೃಷ್ಟಿ ಬದಲಾಯಿಸಿ ಸನಿಹಾ ಮತ್ತೆ ಅವಳ ಮನೆಯವರಿಗೆ ಬಾಯ್ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು. ಅಕ್ಕ, ಯಾಕೋ ಭಾವ ಕ್ಲೀನ್ ಬೋಲ್ಡ್ ಆಗಿರೋ ಹಾಗಿದೆ ಎಂದನು ಚೇತನ್ ಹುಬ್ಬು ಕುಣಿಸುತ್ತಾ. ಅವನೆಡೆಗೆ ಹುರಿ ನೋಟ ಬೀರುತ್ತಾ, ಯಾಕೆ ನನಗೆ ಹುಡುಗ ಮನೆ ಅಂತ ಹೇಳಿಲ್ಲ? ಮಮ್ಮ, ನಿಮಗೆ ಗೊತ್ತಿತ್ತು ತಾನೇ ಅವನು ನನ್ನ ಕ್ಲಾಸ್ಮೇಟ್ ಅಂತ. ಈಗ ಏನೇ ಆಯಿತು? ಆ ಹುಡುಗ ಬಂದು ನೋಡಿದ್ದು ಆಯಿತು, ನೀನು ಓಕೆ ಅಂದಿದ್ದು ಆಯಿತು, ಮತ್ತ್ಯಾಕೆ ಆ ವಿಷಯ? ವೇದಾ, ಇದು ಅವಳ ಲೈಫ್ ಪ್ರಶ್ನೆ. ನೋಡು ಪುಟ್ಟ, ನಾನು ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡೆ, ಆದರೆ ನೀನು ಯಾವತ್ತೂ ಆಫೀಸ್ ಕೆಲಸ ಅಂತ ಬ್ಯುಸಿ ಇರ್ತೀಯಲ್ಲ, ಸೊ ಹೇಳೋಕ್ಕೆ ಆಗಿಲ್ಲ. ಹೀಗೇನೋ ನಿಂಗೆ ಹುಡುಗ ಇಷ್ಟ ಇಲ್ಲ ಹೇಳು, ನಮಗೋಸ್ಕರ ನೀನು ಒಪ್ಕೋಬೇಡ. ಪಾಪ, ನಾನು ಆವತ್ತೇ ಹೇಳಿದ್ದೆ ಅಲ್ವಾ, ನೀವು ಯಾವ ಹುಡುಗನ್ನ ತೋರಿಸಿದರೋ ಒಪ್ಕೋತೀನಿ ಅಂತ. ಅದು ಸಡನ್ನಾಗಿ ಮನೆಯನ್ನು ನಮ್ಮ ಮನೆಯಲ್ಲಿ ಅದು ಮದುವೆ ಗಂಡಾಗಿ ನೋಡಿ ಸ್ವಲ್ಪ ಶಾಕ್ ಆಯಿತು ಅಷ್ಟೇ. ನಾನು ಮಾತಾಡಿದೆ, ನನಗೆ ಈ ಪ್ರಪೋಸಲ್ ಓಕೆ ಎಂದು ತನ್ನ ರೂಮಿಗೆ ಬಂದವಳು ಆಫೀಸ್ ಕೆಲಸದಲ್ಲಿ ಮುಳುಗಿದಳು. ರಾತ್ರಿ ಊಟ ಮಾಡಿ ರೂಮಿಗೆ ಬಂದವಳ ಕಣ್ಣು ತನ್ನ ಫೋನ್ ಪರದೆ ಮೇಲೆ ಬಿತ್ತು. ಅಲ್ಲಿ ಕನಿಹಾ ಎಂಬ ಅಕ್ಷರದೊಂದಿಗೆ ತಮ್ಮಿಬ್ಬರ ಮುದ್ದಾದ ಫೋಟೋ ಕಂಡು ಹಣೆ ನೀವಿಕೊಂಡಳು. ಬಂದಿದ್ದ ಹುಡುಗನ ಬಗ್ಗೆ ಗೆಳತಿಯ ಬಳಿಯಲ್ಲಿ ಹೇಳಲು ಮರೆತಿದ್ದಳಲ್ಲ. ಏನೇ ಹುಡುಗ ಬರೀ ನೋಡೋದಕ್ಕೆ ಬಂದೇ ಹೀಗೆ, ಇನ್ನು ಮದುವೆ ಫಿಕ್ಸ್ ಆಗಿ ಮದುವೆ ಏನಾದರೂ ಆದರೆ ನಾವೆಲ್ಲ ನೆನಪಿರ್ತೀವೇನೆ ನಿಂಗೆ? ಫೋನ್ ರಿಸೀವ್ ಮಾಡಿ ಕಿವಿಗಿಡೋದರ ಒಳಗೆ ಅತ್ತಿಂದ ಬರುತ್ತಿದ್ದ ದೂರುಗಳನ್ನು ಕೇಳಿ ಸುಸ್ತು ನಟಿಸಿದಳು ಸನಿಹಾ. ಏನೇ ಕನಿಹಾ, ಅದೇನು ನಿನ್ನ ಬಾಯೋ ಬೊಂಬಾಯೋ? ಯಾವಾಗ ನೋಡಿದ್ರೂ ವಟವಟ ಅಂತಾನೆ ಇರುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೋ, ಬೇಕಿದ್ರೆ ಒಂದು ಗ್ಲಾಸ್ ನೀರು ಈಗಲೇ ಕುಡಿದು ಬಿಡು. ಯಾಕಂದರೆ ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಶಾಕ್ ಆಗ್ತೀಯಾ. ನಾನಿನ್ನೂ ಆ ಶಾಕ್ನಿಂದ ಹೊರಬರೋಕೆ ಟ್ರೈ ಮಾಡ್ತಾ ಇದ್ದೀನಿ ಕಣೆ. ಏನೇ ಆಯಿತು ಅಂಥದ್ದು? ಹೇ ವೆಯ್ಟ್, ಬೆಳಗ್ಗೆ ಹುಡುಗನ ಕಡೆಯವರು ಬಂದಿದ್ರು ಅಲ್ವಾ, ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀಯಾ ಎಂದಳು ಕನಿಹಾ ಕುತೂಹಲದಿ. ಯು ಆರ್ ರೈಟ್ ಕಣೆ, ಇವತ್ತು ಬಂದಿದ್ದ ಹುಡುಗ ಯಾರು ಗೊತ್ತಾ? ನಮ್ಮ ಕ್ಲಾಸ್ಮೇಟ್ ಮನಯ್. ವಾಟ್, ಏನೇ ಹೇಳ್ತಿದ್ಯಾ? ಮನಯ್ಯ? ಇನ್ನೊಂದು ವಿಷಯ ಏನು ಗೊತ್ತಾ, ಅವನು ನನ್ನ ಇಷ್ಟಪಡ್ತಿದ್ದ ಅಂತೆ, ಸೊ ಅವನೇ ಪಪ್ಪನ ಹತ್ರ ಮಾತಾಡಿ ಈ ಮದುವೆ ಪ್ರಪೋಸಲ್ ಮುಂದಿಟ್ಟಿದ್ದು. ನೀನೇನೇ ಅಂದೆ? ಮೊದಲು ಅದನ್ನು ಹೇಳು. ಆದರೂ ಮನೆ ತುಂಬ ಒಳ್ಳೆ ಹುಡುಗ ಕಣೆ. ಹಾಂ, ಅದಕ್ಕೆ ನಾನು ಓಕೆ ಅಂದೆ ಎಂದಳು ನಗುತ್ತಾ. ವಾವ್, ಹಾಗಾದರೆ ನಿಮ್ಮ ಮದುವೆ ನೆಪದಲ್ಲಿ ನಮ್ಮ ಬ್ಯಾಚ್ದು ಗೆಟ್ ಟುಗೆದರ್ ಆಗುತ್ತೆ ಅಂತ ಹೇಳು ಎಂದಳು ಕನಿಹಾ ಎಕ್ಸೈಟ್ಮೆಂಟಲ್ಲಿ. ಹೀಗೆ ಗೆಳತಿಯರಿಬ್ಬರ ಮಾತುಕತೆಯಲ್ಲಿ ಕತ್ತಲು ಸರಿದಿದ್ದೇ ತಿಳಿಯಲಿಲ್ಲ. ಮರುದಿನ ಎಂದಿನಂತೆ ಜಗನ್ ಜೊತೆ ಸನಿಹಾ ಆಫೀಸ್ಗೆ ಹೊರಟಳು. ಯಾವುದೋ ಫೈಲನ್ನು ಗಹನವಾಗಿ ನೋಡುತ್ತಿದ್ದವಳ ಕಂಡು, ಮೈ ಕಮಿನ್ ಮ್ಯಾಮ್ ಎಂದ ಧ್ವನಿಗೆ ತಲೆ ಎತ್ತದೆ ಎಸ್ ಕಮಿನ್ ಎಂದಳು ಸನಿಹಾ. ನಮ್ಮ ಮೇಡಮ್ ಯಾವುದೋ ವಿಷಯಕ್ಕೆ ತುಂಬ ತಲೆ ಕೆಡಿಸಿಕೊಂಡಿರೋ ಹಾಗಿದೆ ಎಂದನು ಚೇರ್ನಲ್ಲಿ ಕೂರುತ್ತಾ. ಯಾವುದೋ ಪರಿಚಿತ ಧ್ವನಿ, ಅಲ್ಲದೆ ತನ್ನ ಜೊತೆ ಇಷ್ಟು ಸಲಿಗೆಯಿಂದ ಯಾರು ಮಾತನಾಡುತ್ತಿರಬಹುದೆಂದು ತಲೆ ಎತ್ತಿ ನೋಡಿದರೆ ಇದರಿಗೆ ನಗುತ್ತಾ ಮನು ಕುಳಿತಿದ್ದೆನು. ಮನು, ನೀವಾ? ಕ್ಷಣ ಆಶ್ಚರ್ಯಗೊಂಡಳು ಸನಿಹಾ. ನಾಟಕೀಯವಾಗಿ, ಎಸ್ ನಾನೇ ಮೈ ಡಿಯರ್ ಫ್ಯೂಚರ್ ವೈಫ್ ಎಂದೆನು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇನ್ನೂ ನಮ್ಮ ಎಂಗೇಜ್ಮೆಂಟ್ ಕೂಡ ಆಗಿಲ್ಲ ಮಿಸ್ಟರ್. ಅವಳದ್ದು ಅದೇ ನಾಟಕೀಯ ದಾಟಿ. ಅದು ಸರಿ, ಯಾರು ಬಂದಿದ್ದಾರೆ ಅಂತ ನೋಡೋದಷ್ಟು ಕೂಡ ಬ್ಯುಸಿಯಾಗಿ ನೋಡೋವಂಥದ್ದು ಏನಿದೆ ಆ ಫೈಲ್ನಲ್ಲಿ? ಐ ಆಮ್ ಸಾರಿ ಮನು, ಅದು ಅಕೌಂಟ್ ಫೈಲ್ ನಿನ್ನೆಯಿಂದ ತುಂಬ ಕಾಟ ಕೊಡ್ತಾ ಇದೆ ನನಗೆ ಎಂದಳು ಅಸಹನೆಯಿಂದ. ವಾಟ್, ಅದೆಷ್ಟು ಧೈರ್ಯ ಇದ್ದರೆ ನನ್ನ ಹುಡುಗಿಗೆ ಕಾಟ ಕೊಡ್ತಿದೆ? ನಿಂಗೆ ಪ್ರೀತಿಯಿಂದ ಕಾಟ ಕೊಡೋ ಅಧಿಕಾರ ಇರೋದು ನನಗೆ ಮಾತ್ರ. ಅವನ ತುಂಟ ಮಾತಿಗೆ ಹುಸಿಮುನಿಸು ತೋರುತ್ತಾ, ಹಲೋ, ನಿನ್ನೆ ತಾನೇ ಮದುವೆಗೆ ಓಕೆ ಅಂದಿದ್ದೀನಿ. ಅದು ಅಲ್ಲದೆ 2 ವರ್ಷ ಆದಮೇಲೆ ನಾವಿಬ್ಬರು ಮೊದಲನೇ ಸಲ ಮೀಟ್ ಮಾಡಿದ್ದು.
2 ದಿನದಲ್ಲಿ ಇಷ್ಟೊಂದು ಸಲಿಗೆ ಸ್ವಲ್ಪ ಜಾಸ್ತಿನೇ ಆಯ್ತಲ್ಲ. ನೀ ಮಾತಾಡೋ ರೀತಿ ನೋಡ್ತಿದ್ರೆ ನಾವು ಲವ್ ಮಾಡಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂದ್ಕೊಳ್ತಾರೆ ಅಷ್ಟೇ ಎಲ್ಲರೂ ಎಂದಳು. ಅದು ನಿಜ ತಾನೇ ಎಂದವನನ್ನು ವಾಟ್ ಎಂದು ಕಣ್ಣಗಲಿಸಿ ನೋಡಿದಳು ಸನಿಹಾ. ಇವರಿಬ್ಬರ ಮದುವೆ ಯಾವುದೇ ಅಡ್ಡ ಆತಂಕ ಇಲ್ಲದೆ ನಡೆಯುತ್ತಾ? ಮುಂದೆ ಇವರಿಬ್ಬರು ಖುಷಿಯಾಗಿ ಇರುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.